ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಿನ್ನೆಯಿಂದ ತುಂಬ ವೈರಲ್ ಆಗ್ತಾ ಇರೋಂಥ ವಿಷಯ ಅಂತ ಹೇಳಿದ್ರೆ ಮಧುಗೌಡ ಅವರು ಮತ್ತು ನಿಖಿಲ್ ಅವರು ಕಮಿಟ್ ಆಗಿರೋಂತಹ ವಿಷಯ. ಸೊ ಇದ್ರ ಬಗ್ಗೆ ಹೆಚ್ಚಾಗಿ ಮಾಹಿತಿ ಕೊಡ್ತೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್, ಕಮೆಂಟ್, ಶೇರ್ ಮಾಡಿ. ಈ ವಿಡಿಯೋ ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಪೇಜ್ನ ಫಾಲೋ ಮಾಡಿ. ಸೊ ಫ್ರೆಂಡ್ಸ್, ಟಿಕ್ಟಾಕ್ ಇದ್ದಾಗಲಿಂದನೂ ಕೂಡ ಮಧುಗೌಡ ಅವ್ರ ರೀಲ್ಸ್ನ ನಾವೆಲ್ಲ ನೋಡ್ಕೊಂಡು ಬರ್ತಾನೆ ಇದ್ದೀವಿ. ಹಾಗೆಯೇ ನಿಖಿಲ್ ಅವರು ಅವ್ರ ತಂಗಿ ಜೊತೆ ಮಾಡ್ತಾ ಇರೋಂತಹ ಕಾಮಿಡಿಯಿಂದನೇ ಫೇಮಸ್ ಆಗಿದ್ದರು. ಸೊ ಇತ್ತೀಚೆಗೆ ಒಂದು 2 ವರ್ಷಗಳಿಂದ ಕೂಡ ನಾವು ನಿಶಾ, ನಿಖಿಲ್ ಮತ್ತು ಮಧುಗೌಡ ಒಟ್ಟಿಗೆ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಒಟ್ಟಿಗೆ ರೀಲ್ಸ್ ಮಾಡೋದಾಗಿರ್ಬೋದು ಅಥವಾ ಒಟ್ಟಿಗೆ ಔಟಿಂಗ್ ಹೋಗೋದಾಗಿರ್ಬೋದು, ಪ್ರತಿಯೊಂದನ್ನು ಕೂಡ ನಾವು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾನೆ ಇದ್ದೀವಿ. ಅವರು ಕೂಡ ಯೂಟ್ಯೂಬಲ್ಲಿ ವ್ಲಾಗ್ನ ಮಾಡೋದಾಗಿರ್ಬೋದು ಅಥವಾ ರೀಲ್ಸ್ನ ಮಾಡೋದಾಗಿರ್ಬೋದು ತುಂಬ ಹೆಚ್ಚಾಗಿ ಅವ್ರಗಳ ಜೊತೆ ಕಾಣಿಸ್ಕೊತಾ ಇದ್ರು. ಹಾಗೆ 2 ವರ್ಷಗಳ ಹಿಂದೆ ನಿಖಿಲ್ ಅವರು ಒಂದು ಹೊಸ ಮನೆಗೆ ಹೋಗ್ತಾರೆ. ಅಲ್ಲಿ ಕೂಡ ಪೂಜೆಗೆ ನಿಖಿಲ್ ಮತ್ತು ಮಧು ಅವರು ಕೂತಿರ್ತಾರೆ. ಸೊ ಆಲ್ಮೋಸ್ಟ್ ಎಲ್ಲರೂ ಕೂಡ ಕಮೆಂಟ್ ಮಾಡ್ತಾ ಇರ್ತಾರೆ, ಯಾಕೆ ಪೂಜೆಗೆ ನೀವಿಬ್ಬರು ಕೂತಿದ್ದೀರಾ, ನೀವಿಬ್ಬರು ಲವ್ ಮಾಡ್ತಾ ಇದ್ದೀರಾ, ನಮಗೆ ಕ್ಲಾರಿಟಿ ಕೊಡಿ ಅಂತೆಲ್ಲ ಕಮೆಂಟ್ ಬಾಕ್ಸಲ್ಲಿ ಕೇಳ್ತಾ ಇರ್ತಾರೆ. ಹಾಗೆಯೇ ಯಾವಾಗಲೂ ಕೂಡ ಮಧು ಅವರು ನಿಶಾ ನಿಮ್ಮ ಮನೇಲಿ ಯಾಕೆ ಇರ್ತಾರೆ, ಅವ್ರ ಮನೇಲಿ ಯಾರೂ ಕೇಳೋದಿಲ್ವಾ, ನಮಗೆ ಕ್ಲಾರಿಟಿ ಕೊಡಿ ಅಂತ ಕೂಡ ತುಂಬಾ ಕ್ವಶನ್ಸ್ನ ಕೇಳ್ತಿರ್ತಾರೆ. ಬಟ್ ಅಲ್ಲಿ ಅವರು ಯಾವುದೇ ರೀತಿಯಂತಹ ಕ್ಲಾರಿಟಿನ ಕೊಡೋದಿಲ್ಲ. ತುಂಬ ಜನಕ್ಕೆ ಡೌಟ್ ಇತ್ತು ಇವರಿಬ್ಬರು ಲವ್ ಮಾಡ್ತಾ ಇರ್ಬೋದು ಅಂತ. ಹಾಗೆಯೇ ನಿಶಾ ಅವರು ಮಧುಗೌಡ ಅವರ ಅಣ್ಣಂಗೆ ರಾಖಿ ಕಟ್ತಾರೆ. ಬಟ್ ಮಧು ಅವರು ನಿಖಿಲ್ ಅವರೇ ಅಂತಲೇ ಕರೀತಾ ಇರ್ತಾರೆ. ಸೊ ಅದಾದಮೇಲೆ ಕೂಡ ಕೆಲವೊಂದು ವ್ಲಾಗಲ್ಲಾಗಿರ್ಬೋದು, ರೀಲ್ಸಲ್ಲಾಗಿರ್ಬೋದು, ಅದರಲ್ಲೇ ಗೊತ್ತಾಗ್ತಾ ಇತ್ತು ನಮಗೆ ಅವರಿಬ್ಬರು ಮಧ್ಯ ಲವ್ ಇದೆ ಅಂತ ಹೇಳಿ. ಸೊ ಬಟ್ ಅವರು ನಮಗೆ ಕ್ಲಾರಿಟಿನ ಕೊಟ್ಟಿರಲಿಲ್ಲ. ಮಧುಗೌಡ ಅವರು ನಿಖಿಲ್ ಜೊತೆ ಫೋಟೋಶೂಟ್ ಮಾಡಿರೋಂಥ ಫೋಟೋಗಳನ್ನ ಅಪ್ಲೋಡ್ ಮಾಡಿ ಕ್ಯಾಪ್ಷನ್ ಹಾಕಿದ್ದಾರೆ. ತುಂಬ ದಿನಗಳಿಂದ ಎಲ್ಲರೂ ಕೇಳ್ತಾ ಇದ್ರಿ ಅಲ್ವಾ, ನೀವಿಬ್ಬರು ಲವಲ್ಲಿದ್ದೀರಾ ಅಂತ. ಹೌದು, ನಾವಿಬ್ಬರು ಕಮಿಟೆಡ್, 4 ವರ್ಷದ ಪ್ರೀತಿ ನಮ್ಮದು, ನಿಮ್ಮ ಪ್ರೀತಿ ಇರಲಿ ನಮ್ಮ ಪ್ರೀತಿಯ ಮೇಲೆ ಎಂದು ಕ್ಯಾಪ್ಷನ್ ಹಾಕಿದ್ದಾರೆ. ಸೊ ಫೈನಲಿ ಮಧುಗೌಡ ಮತ್ತು ನಿಖಿಲ್ ಅಂದರೆ ಯಾರಿಗೆ ಇಷ್ಟ ಅವ್ರಿಗೆಲ್ಲ ಒಂದು ಒಳ್ಳೆ ಸಿಹಿ ಸುದ್ದಿನ ಕೊಟ್ಟಿದ್ದಾರೆ. ನಿನ್ನೆ ಅಷ್ಟೇ ಈ ನ್ಯೂಸ್ನ ಅನೌನ್ಸ್ ಮಾಡಿದ್ದಾರೆ. ಏನಂತ ಹೇಳಿದ್ರೆ ಅವರಿಬ್ಬರು ಕಮಿಟ್ ಆಗಿದ್ದಾರೆ. ಸೊ 4 ಇಯರ್ಸಿಂದ ಅವರಿಬ್ಬರು ಕೂಡ ಲವ್ ಮಾಡ್ತಾ ಇದ್ರಂತೆ. ಸೊ ಇದನ್ನು ಕೇಳಿ ಎಲ್ಲರಿಗೂ ಕೂಡ ಶಾಕ್ ಆಗಿರಲ್ಲ, ಬಟ್ ಈ ನ್ಯೂಸ್ ಗೊತ್ತು. ಬಟ್ 4 ಇಯರ್ಸಿಂದ ಅಂತ ಅಂದರೆ ಸ್ವಲ್ಪ ಶಾಕ್ ಆಗುತ್ತೆ. ನಿಶಾ ಅವ್ರಿಗೂ ಕೂಡ ಮಧು ಪರಿಚಯ ಆಗಿದ್ದು ನಿಖಿಲಿಂದ. ಫಸ್ಟು ನಿಖಿಲ್ ಅವ್ರಿಗೆ ಮತ್ತು ಮಧು ಅವ್ರಿಗೆ ಫ್ರೆಂಡ್ಶಿಪ್ ಆಗುತ್ತೆ. ಅದಾದಮೇಲೆ ನಿಶಾಗೆ ಫ್ರೆಂಡ್ನ ಮಾಡಿಕೊಡ್ತಾರೆ. ಅದಾದಮೇಲೆ ಅದೇ ರೀತಿ ಮುಂದುವರಿತಾ ಹೋಗುತ್ತೆ. ಅದಾದಮೇಲೆ ಅವರ ಫ್ಯಾಮಿಲಿ ಇವರ ಫ್ಯಾಮಿಲಿನ ಒಪ್ಪಿಸಿ ಇವಾಗ ಇನ್ನೇನು ಮದುವೆಗೆ ಅವರು ಮುಂದಿನ ಹೆಜ್ಜೆನ ಇಡ್ತಾ ಇದ್ದಾರೆ. ಸೊ ಆಲ್ ದ ಬೆಸ್ಟ್, ಕ್ಯೂಟ್ ಕಪಲ್ ಅಂತಲೇ ಹೇಳ್ಬೋದು ಇವರಿಬ್ರದ್ದು. ಸೊ ಎಲ್ಲರೂ ಬೆಸ್ಟ್ ಆಫ್ ಲಕ್ ಹೇಳೋಣ. ಕಮೆಂಟಲ್ಲಿ ತಿಳಿಸಿ ಅವ್ರಿಗೆ ಆಲ್ ದ ಬೆಸ್ಟ್ ಇವ್ರ ಫ್ಯೂಚರ್ಗೆ ಅಂತ. ಆ್ಯಂಡ್ ಕಂಗ್ರ್ಯಾಟ್ಸ್ ಅಂತಲೂ ಕೂಡ ತಿಳಿಸಿ. ನಮ್ಮ ಕಡೆಯಿಂದ ನಿಖಿಲ್ ಮತ್ತು ಮಧು ಅವರೇ ಕಂಗ್ರ್ಯಾಚುಲೇಷನ್ಸ್. ನಿಮ್ಮ ಜೀವನ 100 ಕಾಲ ಸುಖವಾಗಿರಲಿ, ಒಬ್ರನ್ನೊಬ್ರು ಅರ್ಥ ಮಾಡಿಕೊಂಡು 100 ಕಾಲ ಚೆನ್ನಾಗಿ ಬಾಳಿ ಅಂತ ಹೇಳ್ತೀವಿ. ಸೊ ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋ ಇಷ್ಟ ಆದರೆ ಲೈಕ್, ಕಮೆಂಟ್, ಶೇರ್ ಮಾಡಿ.